ಕೋಗಿಲು ಲೇಔಟ್ ಒತ್ತುವರಿ ತೆರವಿಗೆ ಸಿಎಂ ಇಬ್ರಾಹಿಂ ಅವರು ಕೆರಳಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಎಲ್ಲಿದೆಯಪ್ಪ, 5 ವರ್ಷಕ್ಕೊಮ್ಮೆ ಐ ಲವ್ ಯು ಅಂತೀಯ. ಈಗ ಬೇರೆಯವರು ಲವ್ ಮಾಡಿದ್ರೆ ಯಾಕೆ ನಿಂಗೆ ಹೊಟ್ಟೆ ಕಿಚ್ಚು? ಸರ್ಕಾರದ ವಿರುದ್ಧ ಸಿಎಂ ಇಬ್ರಾಹಿಂ ಅವರ ವಾಗ್ದಾಳಿ. 5 ವರ್ಷಕ್ಕೊಮ್ಮೆ ಐ ಲವ್ ಯು ಅಂದ್ಬಿಡ್ತೀಯ. ಈಗ ಬೇರೆಯವರು ಲವ್ ಮಾಡಿದ್ರೆ ಯಾಕೆ ಹೊಟ್ಟೆ ಕಿಚ್ಚು ನಿಂಗೆ? ಕೋಗಿಲು ಲೇಔಟ್ ಒತ್ತುವರಿ ತೆರವಿಗೆ ಇಬ್ರಾಹಿಂ ಈ ರೀತಿ ಕಿಡಿಕಾರಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಿಎಂ ಇಬ್ರಾಹಿಂ ಎಕ್ಸ್ಕ್ಲೂಸಿವ್ ಮಾತು ಏನ್ ಹೇಳಿದ್ದಾರೆ ಇಬ್ರಾಹಿಂ ನೋಡಿ. ಕೋಗಿಲು ಲೇಔಟ್ನಲ್ಲಿ ಒಂದಿಷ್ಟು ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ರು ಅಂತ ಹೇಳಿ ಜಿಬಿಎ ಅಧಿಕಾರಿಗಳು ಬಂದು ಅಲ್ಲಿನ ನಿವಾಸಗಳನ್ನ ನೆಲಸಮ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅದಕ್ಕೆ ಇದೀಗ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕೇರಳ ಸರ್ಕಾರ ಕರ್ನಾಟಕ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದೆ. ಕೇರಳದ ಶಾಸಕರಾಗಿರ್ಬೋದು, ರಾಜ್ಯಸಭಾ ಸದಸ್ಯರುಗಳು ಬಂದು ಭೇಟಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಮಾತಾಡಲಿಕ್ಕೆ ಸಿಎಂ ಇಬ್ರಾಹಿಂ ಅವರಿದ್ದಾರೆ. ಸರಿಗ ಪ್ರಮುಖವಾಗಿ ಈ ಒಂದು ಜಾಗದ ಒತ್ತುವರಿ ತೆರವಿನ ಬಗ್ಗೆ ನೀವೇನು ಹೇಳ್ತೀರಾ? ಯೋಗಿ ಆದಿತ್ಯನಾಥ್ ಅಲ್ಲಿ ಬುಲ್ಡೇಜರ್ ಹಾಕಿದಾಗ ಅಲ್ಲಿ ಬುಲ್ಡೇಜರ್ ಅಂತೀರಿ, ಇಲ್ಲಿ ನೀವು ಬುಲ್ಡೇಜರ್ ಮಾಡಿದ್ರಲ್ಲ, ಇದಕ್ ನೀವೇನ್ ಹೇಳ್ತೀರಿ? ಅದಕ್ಕೆ ಒಬ್ಬ MLA ಬರಲಿಲ್ಲ, ಕೇರಳದವ್ರು ಬರ್ಬೇಕಾಯ್ತೇನ್ರಿ? ನಾಚಿಕೇಡ್ರಿ ಇದು, ಕರ್ನಾಟಕಕ್ಕೆ ನಾಚಿಕೇಡು. ಇಲ್ಲಿರೋ ಕೃಷ್ಣ ಬೈರೇಗೌಡ 2 ವರ್ಷದಿಂದ ಸಾಬ್ರು ಓಟ್ ತಗೊಂಡು ನೀನು ಹೋಗಿ ಮನೇಲಿ ಕೂತಿದ್ಯಲ್ಲ, 4 ಸಾರಿ MLA ಆಗಿದೆಯಲ್ಲ, ಈ ಬಡವರು ಓಟ್ ತಗೊಂಡು. ಇವತ್ತು ಬೆಳಗಿನ ಜಾವ 5 ಗಂಟೆ ಹೆಣ್ಮಕ್ಳು, ಗರ್ಭವತಿಯರು, ಸಣ್ಣ ಸಣ್ಣ ಮಕ್ಕಳು ಥಂಡಿಯಲ್ಲಿ ಮಲಗಿದ್ರಲ್ಲ, ಈ ಪಾಪ ನಿನ್ ಹೆಂಡತಿ ಮಕ್ಕಳಿಗೆ ಬರಲ್ಲ? ನಿಮ್ಮ ಯಾರ್ಯಾರು ಸರ್ಕಾರದಲ್ಲಿ ಇದನ್ನ ಮಾಡಿಸಿದವರು ಅವ್ರ ಮನೆ ಸರ್ವನಾಶ ಆಗತ್ತೆ. ಈಗ ಸರ್ಕಾರದವರು ಹೇಳ್ತಾ ಇರುವಂತದ್ದು ಕೇರಳದವರು ಬರ್ತಾ ಇರೋದು ಇಲ್ಲಿ ಪಾಲಿಟಿಕ್ಸ್ ಮಾಡೋದಕ್ಕೋಸ್ಕರ, ಮುಸ್ಲಿಮರನ್ನ ಓಲೈಕೆ ಮಾಡೋದಕ್ಕೋಸ್ಕರ. ನೀವೇನ್ ಮಾಡ್ತಾ ಇದ್ದೀರಿ ನನ್ನ ಮಕ್ಕಳ? ನೀವೇನ್ ಮಾಡ್ತಾ ಇದ್ದೀರಿ? ನಮ್ಮನ್ನ ನೀವು ಲವ್ ಮಾಡಿಲ್ವಾ? 5 ವರ್ಷಕ್ಕೊಂದ್ಸಲ ಬಂದು ಐ ಲವ್ ಯು ವೋಟ್ ಹಾಕಿಸ್ಕೊಳ್ಳೋದು, ಮತ್ ನನ್ನ ಮಕ್ಕಳ ನನ್ನ ಮನೆ ಹೊಡೆಯಕ್ ಹೋಗೋದು. ನೀನ್ ಮಾಡ್ಲಿಲ್ಲ, ಇನ್ನೊಬ್ಬ ರಾಜ್ಯದಲ್ಲಿ ಬಂದು ಲವ್ ಮಾಡಕ್ ಬಂದ, ನಿನ್ಗೆ ಯಾಕೆ ಹೊಟ್ಟೆ ಕಿಚ್ಚು? ಅವ್ರು ವೋಟ್ ಮಾಡಕ್ ಬಂದವರು ಪಾಲಿಟಿಕ್ಸ್ ಬಂದ್ರ ಇಲ್ಲ, ನೀ ಬಂದೇನಲ್ಲ, ಇಲ್ಲಿ ಇದೆಯಲ್ಲ ರಾಜ್ಯದಲ್ಲಿ, ನೀವ್ ಯಾರಾದ್ರೂ ಒಬ್ರು ಬಂದ್ರ? ಸೊ ಅದಕ್ಕೆ ನನಗಿರೋ ನೋವು ಒಂದೇ ಒಂದು, ಬಿಜೆಪಿಯವರು ಇವರಿಬ್ರು ಅಡ್ಜಸ್ಟ್ ಆಗ್ಬಿಟ್ಟು ಇವರು ಮಾತಾಡ್ತಾ ಇಲ್ಲ ಏನುವ. ನೀನು ಅತ್ತಂಗ್ ಮಾಡು, ನಾನು ಹೊಡೆದಾಗ ಮಾಡ್ತೀನಿ. ಅದಕ್ಕೆ 3ನೇ ಶಕ್ತಿ ತಲೆ ಎತ್ತುತ್ತಾ ಇದೆ. ಜೈ ಭೀಮ್ ಅಂತೇಳಿ ನಾವ್ ಎದ್ದಿದ್ದೀವಿ. ಬಸವ ತತ್ವದಲ್ಲಿ, ಟಿಪ್ಪು ಸುಲ್ತಾನ್ರ ತತ್ವದಲ್ಲಿ 3ನೇ ಶಕ್ತಿ ನಾವು ಕಟ್ತೀವಿ. ರಾಜ್ಯದಲ್ಲಿ ಇವರಿಗೆ ತೋರಿಸ್ಕೊಡ್ತೀವಿ. ಇದಿಷ್ಟು ಸಿಎಂ ಇಬ್ರಾಹಿಂ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೋಗಿಲು ಲೇಔಟ್ ಒತ್ತುವರಿ ತೆರವಿಗೆ ಸಿಎಂ ಇಬ್ರಾಹಿಂ ಅವರು ಕೆರಳಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಎಲ್ಲಿದೆಯಪ್ಪ, 5 ವರ್ಷಕ್ಕೊಮ್ಮೆ ಐ ಲವ್ ಯು ಅಂತೀಯ. ಈಗ ಬೇರೆಯವರು ಲವ್ ಮಾಡಿದ್ರೆ ಯಾಕೆ ನಿಂಗೆ ಹೊಟ್ಟೆ ಕಿಚ್ಚು? ಸರ್ಕಾರದ ವಿರುದ್ಧ ಸಿಎಂ ಇಬ್ರಾಹಿಂ ಅವರ ವಾಗ್ದಾಳಿ. 5 ವರ್ಷಕ್ಕೊಮ್ಮೆ ಐ ಲವ್ ಯು ಅಂದ್ಬಿಡ್ತೀಯ. ಈಗ ಬೇರೆಯವರು ಲವ್ ಮಾಡಿದ್ರೆ ಯಾಕೆ ಹೊಟ್ಟೆ ಕಿಚ್ಚು ನಿಂಗೆ? ಕೋಗಿಲು ಲೇಔಟ್ ಒತ್ತುವರಿ ತೆರವಿಗೆ ಇಬ್ರಾಹಿಂ ಈ ರೀತಿ ಕಿಡಿಕಾರಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಿಎಂ ಇಬ್ರಾಹಿಂ ಎಕ್ಸ್ಕ್ಲೂಸಿವ್ ಮಾತು ಏನ್ ಹೇಳಿದ್ದಾರೆ ಇಬ್ರಾಹಿಂ ನೋಡಿ. ಕೋಗಿಲು ಲೇಔಟ್ನಲ್ಲಿ ಒಂದಿಷ್ಟು ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ರು ಅಂತ ಹೇಳಿ ಜಿಬಿಎ ಅಧಿಕಾರಿಗಳು ಬಂದು ಅಲ್ಲಿನ ನಿವಾಸಗಳನ್ನ ನೆಲಸಮ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅದಕ್ಕೆ ಇದೀಗ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕೇರಳ ಸರ್ಕಾರ ಕರ್ನಾಟಕ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದೆ. ಕೇರಳದ ಶಾಸಕರಾಗಿರ್ಬೋದು, ರಾಜ್ಯಸಭಾ ಸದಸ್ಯರುಗಳು ಬಂದು ಭೇಟಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಮಾತಾಡಲಿಕ್ಕೆ ಸಿಎಂ ಇಬ್ರಾಹಿಂ ಅವರಿದ್ದಾರೆ. ಸರಿಗ ಪ್ರಮುಖವಾಗಿ ಈ ಒಂದು ಜಾಗದ ಒತ್ತುವರಿ ತೆರವಿನ ಬಗ್ಗೆ ನೀವೇನು ಹೇಳ್ತೀರಾ? ಯೋಗಿ ಆದಿತ್ಯನಾಥ್ ಅಲ್ಲಿ ಬುಲ್ಡೇಜರ್ ಹಾಕಿದಾಗ ಅಲ್ಲಿ ಬುಲ್ಡೇಜರ್ ಅಂತೀರಿ, ಇಲ್ಲಿ ನೀವು ಬುಲ್ಡೇಜರ್ ಮಾಡಿದ್ರಲ್ಲ, ಇದಕ್ ನೀವೇನ್ ಹೇಳ್ತೀರಿ? ಅದಕ್ಕೆ ಒಬ್ಬ MLA ಬರಲಿಲ್ಲ, ಕೇರಳದವ್ರು ಬರ್ಬೇಕಾಯ್ತೇನ್ರಿ? ನಾಚಿಕೇಡ್ರಿ ಇದು, ಕರ್ನಾಟಕಕ್ಕೆ ನಾಚಿಕೇಡು. ಇಲ್ಲಿರೋ ಕೃಷ್ಣ ಬೈರೇಗೌಡ 2 ವರ್ಷದಿಂದ ಸಾಬ್ರು ಓಟ್ ತಗೊಂಡು ನೀನು ಹೋಗಿ ಮನೇಲಿ ಕೂತಿದ್ಯಲ್ಲ, 4 ಸಾರಿ MLA ಆಗಿದೆಯಲ್ಲ, ಈ ಬಡವರು ಓಟ್ ತಗೊಂಡು. ಇವತ್ತು ಬೆಳಗಿನ ಜಾವ 5 ಗಂಟೆ ಹೆಣ್ಮಕ್ಳು,
ಗರ್ಭವತಿಯರು, ಸಣ್ಣ ಸಣ್ಣ ಮಕ್ಕಳು ಥಂಡಿಯಲ್ಲಿ ಮಲಗಿದ್ರಲ್ಲ, ಈ ಪಾಪ ನಿನ್ ಹೆಂಡತಿ ಮಕ್ಕಳಿಗೆ ಬರಲ್ಲ? ನಿಮ್ಮ ಯಾರ್ಯಾರು ಸರ್ಕಾರದಲ್ಲಿ ಇದನ್ನ ಮಾಡಿಸಿದವರು ಅವ್ರ ಮನೆ ಸರ್ವನಾಶ ಆಗತ್ತೆ. ಈಗ ಸರ್ಕಾರದವರು ಹೇಳ್ತಾ ಇರುವಂತದ್ದು, ಕೇರಳದವರು ಬರ್ತಾ ಇರೋದು ಇಲ್ಲಿ ಪಾಲಿಟಿಕ್ಸ್ ಮಾಡೋದಕ್ಕೋಸ್ಕರ, ಮುಸ್ಲಿಮರನ್ನ ಓಲೈಕೆ ಮಾಡೋದಕ್ಕೋಸ್ಕರ. ನೀವೇನ್ ಮಾಡ್ತಾ ಇದ್ದೀರಿ ನನ್ನ ಮಕ್ಕಳ? ನೀವೇನ್ ಮಾಡ್ತಾ ಇದ್ದೀರಿ? ನಮ್ಮನ್ನ ನೀವು ಲವ್ ಮಾಡಿಲ್ವಾ? 5 ವರ್ಷಕ್ಕೊಂದ್ಸಲ ಬಂದು ಐ ಲವ್ ಯು ವೋಟ್ ಹಾಕಿಸ್ಕೊಳ್ಳೋದು, ಮತ್ ನನ್ನ ಮಕ್ಕಳ ನನ್ನ ಮನೆ ಹೊಡೆಯಕ್ ಹೋಗೋದು. ನೀನ್ ಮಾಡ್ಲಿಲ್ಲ, ಇನ್ನೊಬ್ಬ ರಾಜ್ಯದಲ್ಲಿ ಬಂದು ಲವ್ ಮಾಡಕ್ ಬಂದ, ನಿನ್ಗೆ ಯಾಕೆ ಹೊಟ್ಟೆ ಕಿಚ್ಚು? ಅವ್ರು ವೋಟ್ ಮಾಡಕ್ ಬಂದವರೋ ಪಾಲಿಟಿಕ್ಸ್ ಬಂದರೋ ಇಲ್ಲೋ, ನೀ ಬಂದೇನಲ್ಲ, ಇಲ್ಲಿ ಇದೆಯಲ್ಲ ರಾಜ್ಯದಲ್ಲಿ, ನೀವ್ಯಾರಾದ್ರೂ ಒಬ್ರು ಬಂದ್ರ? ಸೊ ಅದಕ್ಕೆ ನನಗಿರೋ ನೋವು ಒಂದೇ ಒಂದು, ಬಿಜೆಪಿಯವರು ಇವರಿಬ್ರು ಅಡ್ಜಸ್ಟ್ ಆಗ್ಬಿಟ್ಟವ್ರು. ಇವರು ಮಾತಾಡ್ತಾ ಇಲ್ಲ ಏನುವ, ನೀನು ಅತ್ತಂಗ್ ಮಾಡು, ನಾನು ಹೊಡೆದಂಗ್ ಮಾಡ್ತೀನಿ. ಅದಕ್ಕೆ 3ನೇ ಶಕ್ತಿ ತಲೆ ಎತ್ತುತ್ತಾ ಇದೆ. ಜೈ ಭೀಮ್ ಅಂತೇಳಿ ನಾವ್ ಎದ್ದಿದ್ದೀವಿ. ಬಸವ ತತ್ವದಲ್ಲಿ, ಟಿಪ್ಪು ಸುಲ್ತಾನ್ರ ತತ್ವದಲ್ಲಿ 3ನೇ ಶಕ್ತಿ ನಾವು ಕಟ್ತೀವಿ. ರಾಜ್ಯದಲ್ಲಿ ಇವರಿಗೆ ತೋರಿಸ್ಕೊಡ್ತೀವಿ. ಇದಿಷ್ಟು ಸಿಎಂ ಇಬ್ರಾಹಿಂ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೋಗಿಲು ಲೇಔಟ್ ಒತ್ತುವರಿ ತೆರವಿಗೆ ಸಿಎಂ ಇಬ್ರಾಹಿಂ ಅವರು ಕೆರಳಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಎಲ್ಲಿದೆಯಪ್ಪ? 5 ವರ್ಷಕ್ಕೊಮ್ಮೆ ಐ ಲವ್ ಯು ಅಂತೀಯ. ಈಗ ಬೇರೆಯವರು ಲವ್ ಮಾಡಿದ್ರೆ ಯಾಕೆ ನಿಂಗೆ ಹೊಟ್ಟೆ ಕಿಚ್ಚು? ಸರ್ಕಾರದ ವಿರುದ್ಧ ಸಿಎಂ ಇಬ್ರಾಹಿಂ ಅವರ ವಾಗ್ದಾಳಿ. 5 ವರ್ಷಕ್ಕೊಮ್ಮೆ ಐ ಲವ್ ಯು ಅಂದ್ಬಿಡ್ತೀಯ. ಈಗ ಬೇರೆಯವರು ಲವ್ ಮಾಡಿದ್ರೆ ಯಾಕೆ ಹೊಟ್ಟೆ ಕಿಚ್ಚು ನಿಂಗೆ? ಕೋಗಿಲು ಲೇಔಟ್ ಒತ್ತುವರಿ ತೆರವಿಗೆ ಇಬ್ರಾಹಿಂ ಈ ರೀತಿ ಕಿಡಿಕಾರಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಿಎಂ ಇಬ್ರಾಹಿಂ ಎಕ್ಸ್ಕ್ಲೂಸಿವ್ ಮಾತು ಏನ್ ಹೇಳಿದ್ದಾರೆ ಇಬ್ರಾಹಿಂ ನೋಡಿ. ಕೋಗಿಲು ಲೇಔಟ್ನಲ್ಲಿ ಒಂದಿಷ್ಟು ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ರು ಅಂತ ಹೇಳಿ ಜಿಬಿಎ ಅಧಿಕಾರಿಗಳು ಬಂದು ಅಲ್ಲಿನ ನಿವಾಸಗಳನ್ನ ನೆಲಸಮ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅದಕ್ಕೆ ಇದೀಗ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕೇರಳ ಸರ್ಕಾರ ಕರ್ನಾಟಕ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದೆ. ಕೇರಳದ ಶಾಸಕರಾಗಿರ್ಬೋದು, ರಾಜ್ಯಸಭಾ ಸದಸ್ಯರುಗಳು ಬಂದು ಭೇಟಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಮಾತಾಡಲಿಕ್ಕೆ ಸಿಎಂ ಇಬ್ರಾಹಿಂ ಅವರಿದ್ದಾರೆ. ಸರಿಗ ಪ್ರಮುಖವಾಗಿ ಈ ಒಂದು ಜಾಗದ ಒತ್ತುವರಿ ತೆರವಿನ ಬಗ್ಗೆ ನೀವೇನು ಹೇಳ್ತೀರಾ? ಯೋಗಿ ಆದಿತ್ಯನಾಥ್ ಅಲ್ಲಿ ಬುಲ್ಡೇಜರ್ ಹಾಕಿದಾಗ ಅಲ್ಲಿ ಬುಲ್ಡೇಜರ್ ಅಂತೀರಿ, ಇಲ್ಲಿ ನೀವು ಬುಲ್ಡೇಜರ್ ಮಾಡಿದ್ರಲ್ಲ, ಇದಕ್ ನೀವೇನ್ ಹೇಳ್ತೀರಿ? ಅದಕ್ಕೆ ಒಬ್ಬ MLA ಬರ್ಲಿಲ್ಲ, ಕೇರಳದವ್ರು ಬರ್ಬೇಕಾಯ್ತೇನ್ರಿ? ನಾಚಿಕೇಡ್ರಿ ಇದು, ಕರ್ನಾಟಕಕ್ಕೆ ನಾಚಿಕೇಡು. ಇಲ್ಲಿರೋ ಕೃಷ್ಣ ಬೈರೇಗೌಡ 2 ವರ್ಷದಿಂದ ಸಾಬ್ರು ಓಟ್ ತಗೊಂಡು ನೀನು ಹೋಗಿ ಮನೇಲಿ ಕೂತಿದ್ಯಲ್ಲ, 4 ಸಾರಿ MLA ಆಗಿದೆಯಲ್ಲ, ಈ ಬಡವರು ಓಟ್ ತಗೊಂಡು. ಇವತ್ತು ಬೆಳಗಿನ ಜಾವ 5 ಗಂಟೆ ಹೆಣ್ಮಕ್ಳು, ಗರ್ಭವತಿಯರು, ಸಣ್ಣ ಸಣ್ಣ ಮಕ್ಕಳು ಥಂಡಿಯಲ್ಲಿ ಮಲಗಿದ್ರಲ್ಲ, ಈ ಪಾಪ ನಿನ್ ಹೆಂಡತಿ ಮಕ್ಕಳಿಗೆ ಬರಲ್ಲ? ನಿಮ್ಮ ಯಾರ್ಯಾರು ಸರ್ಕಾರದಲ್ಲಿ ಇದನ್ನ ಮಾಡಿಸಿದವರು ಅವ್ರ ಮನೆ ಸರ್ವನಾಶ ಆಗತ್ತೆ. ಈಗ ಸರ್ಕಾರದವರು ಹೇಳ್ತಾ ಇರುವಂತದ್ದು, ಕೇರಳದವರು ಬರ್ತಾ ಇರೋದು ಇಲ್ಲಿ ಪಾಲಿಟಿಕ್ಸ್ ಮಾಡೋದಕ್ಕೋಸ್ಕರ, ಮುಸ್ಲಿಮರನ್ನ ಓಲೈಕೆ ಮಾಡೋದಕ್ಕೋಸ್ಕರ. ನೀವೇನ್ ಮಾಡ್ತಾ ಇದ್ದೀರಿ ನನ್ನ ಮಕ್ಕಳ? ನೀವೇನ್ ಮಾಡ್ತಾ ಇದ್ದೀರಿ? ನಮ್ಮನ್ನ ನೀವು ಲವ್ ಮಾಡಿಲ್ವಾ? 5 ವರ್ಷಕ್ಕೊಂದ್ಸಲ ಬಂದು ಐ ಲವ್ ಯು ವೋಟ್ ಹಾಕಿಸ್ಕೊಳ್ಳೋದು, ಮತ್ ನನ್ನ ಮಕ್ಕಳ ನನ್ನ ಮನೆ ಹೊಡೆಯಕ್ ಹೋಗೋದು. ನೀನ್ ಮಾಡ್ಲಿಲ್ಲ, ಇನ್ನೊಬ್ಬ ರಾಜ್ಯದಲ್ಲಿ ಬಂದು ಲವ್ ಮಾಡಕ್ ಬಂದ, ನಿನ್ಗೆ ಯಾಕೆ ಹೊಟ್ಟೆ ಕಿಚ್ಚು? ಅವ್ರು ವೋಟ್ ಮಾಡಕ್ ಬಂದವರೋ ಪಾಲಿಟಿಕ್ಸ್ ಬಂದರೋ ಇಲ್ಲೋ,